ವೀಕ್ಷಕರೇ ನಮಸ್ಕಾರ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪೋಸೆಗೆ ಸ್ವಾಗತ. ನಾನು ರವಿ ಕೃಷ್ಣಾರೆಡ್ಡಿ. ಈ ಹಿಂದಿನ ಸಂಚಿಕೆಯಲ್ಲಿ 2011ರ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿಯಲ್ಲಿ ಏನೆಲ್ಲ ಅಕ್ರಮಗಳು ಆಗ್ತಾ ಇತ್ತು ಮತ್ತು ಅದು ಯಾವ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗೆ ಒಳಪಡ್ತು ಅನ್ನೋದ ಕೆಲವೊಂದು ಸೂಕ್ಷ್ಮ ವಿವರಗಳನ್ನ ಮತ್ತು ಪ್ರಾಥಮಿಕ ವಿವರಗಳನ್ನ ಇಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ವಿ. ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 2013ರ ಮೇ ತಿಂಗಳಲ್ಲಿ ವೈಯಕ್ತಿಕ ಪರ್ಸನಲ್ ಇಂಟರ್ವ್ಯೂ ಸಂದರ್ಶನಗಳು ನಡೆಯುತ್ತೆ. ಆ ಸಂದರ್ಶನದಲ್ಲಿ ಸಾಕಷ್ಟು ಅಕ್ರಮಗಳು, ಹಣದ ವ್ಯವಹಾರಗಳು ನಡೆದಿರೋದ್ರ ಬಗ್ಗೆ, ಆ ಸಂದರ್ಶನದಲ್ಲಿ ಹಣ ಕೊಟ್ಟವರಿಗೆ ಹೆಚ್ಚಿನ ಅಂಕಗಳನ್ನು ಕೊಟ್ಟಿರೋದ್ರ ಬಗ್ಗೆ 2013ರ ಮೇ ತಿಂಗಳ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಸ್ಟಿಂಗ್ ಆಪರೇಷನ್ ಸಹಿತವಾಗಿ ಅನೇಕ ವರದಿಗಳು ಪ್ರಸಾರವಾಗುತ್ತೆ. ಆ ವರದಿಗಳ ಆಧಾರದ ಮೇಲೆ ಆಗ ಅಸ್ತಿತ್ವಕ್ಕೆ ಬಂದಿದ್ದಂತಹ ಸಿದ್ದರಾಮಯ್ಯನವರ ಸರ್ಕಾರ ಕ್ರಮ ತೆಗೆದುಕೊಂಡು ಸಿದ್ದರಾಮಯ್ಯನವರು ತಮ್ಮ ಆಪ್ತರಾಗಿದ್ದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಗ ಅವರು ಎಜಿ ಆಗಿರ್ತಾರೆ, ಅವರಿಗೆ ಮುಂದಕ್ಕೆ ಏನು ಕಾನೂನು ಕ್ರಮ ಜರುಗಿಸಬಹುದು ಅಂತ ಲೀಗಲ್ ಒಪಿನಿಯನ್ ಕೊಡಿ ಅಂತ ಪತ್ರ ಬರೆದಿರ್ತಾರೆ. ಆ ಲೀಗಲ್ ಒಪಿನಿಯನ್ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು, ಅಡ್ವೊಕೇಟ್ ಜನರಲ್ ಅವರು ಬಹಳ ಸ್ಪಷ್ಟವಾಗಿ ಈ ಕೆಪಿಎಸ್ಸಿಯ ಆಯ್ಕೆ ಪಟ್ಟಿ ಏನಿದೆ ಅದನ್ನ ತಡೆ ಹಿಡಿಬೇಕು, ವಿಶ್ವಾಸಾರ್ಹ ತನಿಖಾ ಸಂಸ್ಥೆ ಉದಾಹರಣೆಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಇಂದ ತನಿಖೆ ಮಾಡಿಸಬೇಕು. ಮೂರನೇದಾಗಿ ಈ ಇಡೀ ತನಿಖಾ ಪ್ರಕರಣ ಮುಗಿದು ಅದು ಸಂಪೂರ್ಣವಾಗಿ ವಿಚಾರಣೆ ನಡೆಯೋ ತನಕ ಯಾವುದೇ ಕಾರಣಕ್ಕೂ ಈ ಆಯ್ಕೆ ಪಟ್ಟಿಯನ್ನ ಅಂತಿಮ ಮಾಡಬಾರದು, ಅದನ್ನ ಪೂರ್ತಿಯಾಗಿ ತಡೆ ಹಿಡಿಬೇಕು ಅಂತ ಹೇಳಿ ಕೊಡ್ತಾರೆ. ಮತ್ತು ಕೊನೆಯಲ್ಲಿ ಡಾಕ್ಟರ್ ಮೈತ್ರಿ ಅನ್ನುವರು ಯಾರು ಮುಂದೆ ಬಂದು ಮಾಹಿತಿಯನ್ನ ಕೊಟ್ಟಿರ್ತಾರೋ ಜೀವಾಪಾಯದ ಭಯ ಇದ್ದು, ಹಾಗಾಗಿ ಅವರಿಗೆ ಪೊಲೀಸ್ ರಕ್ಷಣೆಯನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸೂಚಿಸ್ತಾರೆ. ಇಲ್ಲಿಯ ತನಕ ಈ ಹಿಂದಿನ ಎಪಿಸೋಡ್ನಲ್ಲಿ ಆಗಿದ್ದನ್ನ ನಾವು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಮುಂದೆ ಏನಾಯ್ತು, ಸಿದ್ದರಾಮಯ್ಯನವರ ಸರ್ಕಾರ ಏನ್ ಮಾಡ್ತು, ಸಿಬಿಐಗೆ ಕೊಡ್ತಾ ಅಡ್ವೊಕೇಟ್ ಜನರಲ್ ಅವರು ಹೇಳಿದ ಹಾಗೆ ನಾವು ಗಮನಿಸಿದ್ರೆ ಅವರು ಕೊಟ್ಟಿದ್ದು 2013 ಜೂನ್ 4ನೇ ತಾರೀಕು ಲೀಗಲ್ ಒಪಿನಿಯನ್ ಕೊಟ್ಟಿದ್ದು. ಎಜಿ ಆಗಿದ್ದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸರ್ಕಾರಕ್ಕೆ ಲೀಗಲ್ ಒಪಿನಿಯನ್ ಕೊಟ್ಟ ಸುಮಾರು 20 ದಿನಗಳ ಕಾಲ ಯಾವುದೇ ರೀತಿಯ ಬೆಳವಣಿಗೆಗಳು ಆಗೋದಿಲ್ಲ. ಅದು ಮಾಧ್ಯಮಗಳಲ್ಲಿ ಆದಂತಹ ಅಕ್ರಮಗಳ ಬಗ್ಗೆ ಚರ್ಚೆ ಆಗ್ತಾ ಬರುತ್ತೆ. ಆದರೆ 20 ದಿನಗಳ ನಂತರ ಅಂದರೆ ಜೂನ್ 25ನೇ ತಾರೀಕು 2013ರಂದು ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ಆ ಮಹತ್ವದ ಬೆಳವಣಿಗೆ ಏನಂದ್ರೆ, ಒಬ್ಬ ಈ ಕೆಪಿಎಸ್ಸಿ ಪರೀಕ್ಷೆಗೆ ಬರೆದಿದ್ದಂತಹ ದೇವರಾಜ್ ಅನ್ನುವಂಥವರು ವಿಧಾನಸೌಧದ ಪಕ್ಕದಲ್ಲಿರುವಂತಹ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸ್ತಾರೆ. ಆ ದೂರಿನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಗೋನಾಲ್ ಭೀಮಪ್ಪ ಅವರು ಕೆಪಿಎಸ್ಸಿ ಚೇರ್ಮನ್ ಆಗಿದ್ದವರು ಈ ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಅವರು ಮತ್ತು ಇತರ ಸದಸ್ಯರಾದಂತಹ ಅರುಣಾಚಲಂ ಸುಂದರ್ ಅವರುಗಳು ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಭೂಗೋಳಶಾಸ್ತ್ರ ವಿಷಯವನ್ನು ತೆಗೆದುಕೊಳ್ಳಲು ತಿಳಿಸಿ ಅವರಿಗೆ ಹೆಚ್ಚು ಅಂಕಗಳನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯೊಂದಿಗೆ ಒಂದು ದೂರು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಮೈತ್ರಿ ಅನ್ನುವಂಥವರಿಗೆ ಇನ್ನೊಬ್ಬ ಕೆಪಿಎಸ್ಸಿ ಸದಸ್ಯ ಆಗಿದ್ದಂತಹ ಡಾಕ್ಟರ್ ಮಂಗಳಾ ಶ್ರೀಧರ್ ಮತ್ತು ಅವರ PA ಅಶೋಕ್ ಕುಮಾರ್ ಅನ್ನುವಂಥವ್ರು ಕರೆ ಮಾಡಿ, ನಿಮಗೆ AC ಪೋಸ್ಟ್ ಬೇಕು ಅಂದ್ರೆ ನೀವು ಹಣ ನೀಡಬೇಕು ಅಂತ ಹಣದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದನ್ನ ಇಟ್ಟು ತದನಂತರದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಕಡಿಮೆ ಅಂಕಗಳನ್ನ, ಹಣ ಕೊಟ್ಟಿದ್ದಂತಹ ಅನರ್ಹ ಅಭ್ಯರ್ಥಿಗಳಿಗೆ ಹೆಚ್ಚು ಅಂಕಗಳನ್ನ ನೀಡಿ ಇಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿಯೊಂದಿಗೆ ಎಲೆಕ್ಟ್ರಿಕ್ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ದ ಮಾಹಿತಿಯನ್ನು ಒದಗಿಸಿ ಅವರು ಒಂದು ದೂರನ್ನ ದಾಖಲಿಸ್ತಾರೆ. ಯಾವತ್ತು 25/6/2013. ಅದಾದ 2 ದಿವಸಕ್ಕೆ ಇದು ಇನ್ನೊಂದು ಸ್ವರೂಪ ಪಡ್ಕೊಳ್ಳುತ್ತೆ. 2013 ಜೂನ್ 27ನೇ ತಾರೀಕಿಗೆ ಸರ್ಕಾರ ಈ ಇಡೀ ಪ್ರಕರಣವನ್ನ CIDಗೆ ಕೊಡುತ್ತೆ. ಸರ್ಕಾರ ಈ CIDಗೆ ಈ ಪ್ರಕರಣವನ್ನು ವರ್ಗಾಯಿಸಿದಾಗ ಅದರ ಮುಖ್ಯಸ್ಥರಾಗಿದ್ದಂಥವರು DGP CID ಸ್ಪೆಷಲ್ ಯೂನಿಟ್ಸ್ ಅಂಡ್ ಎಕನಾಮಿಕ್ ಅಫೆನ್ಸಸ್ ಡಾಕ್ಟರ್ ಬಿಪಿನ್ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಈ ಪ್ರಕರಣದ ವಿಚಾರವಾಗಿ ವಿಸ್ತೃತವಾದಂತಹ ತನಿಖೆ ನಡೆಯುತ್ತೆ. ಅವರು ಸುಮಾರು ಒಂದು 200-300 ಪುಟಗಳ ವಿಸ್ತೃತವಾದಂತಹ ಒಂದು ಮಧ್ಯಂತರ ತನಿಖಾ ವರದಿಯನ್ನ ಈ ಪ್ರಕರಣದ ತನಿಖೆ ಆರಂಭಿಸಿದ 3 ತಿಂಗಳ ನಂತರ ಅಂದರೆ 10/9/2013ರಂದು ಸರ್ಕಾರಕ್ಕೆ ಕೊಡ್ತಾರೆ. ಅಕ್ಟೋಬರ್ 2013ರಲ್ಲಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಕೊಡ್ತಾರೆ. ಈ ವರದಿ ಅಂತೂ ನಿಜಕ್ಕೂ ನಾನು ಗಮನಿಸಿದ ಹಾಗೆ ಕ್ರೈಮ್ ಥ್ರಿಲ್ಲರ್ ತರಕ್ಕೆ ಇದೆ. ಈ ಪ್ರಕರಣದ ವಿಚಾರವಾಗಿ ತನಿಖೆ ಮಾಡಿದಾಗ ಈ CID ಅಧಿಕಾರಿಗಳಿಗೆ ಅನೇಕ ರೀತಿಯ ಸಾಕ್ಷ್ಯಾಧಾರಗಳು ಸಿಗ್ತಾ ಹೋಗ್ತವೆ. ವಿಶೇಷವಾಗಿ ಇದರ ಪ್ರಕರಣದಲ್ಲಿ ಡಾಕ್ಟರ್ ಮಂಗಳಾ ಶ್ರೀಧರ್ ಅನ್ನುವಂಥವರು ಡಾಕ್ಟರ್ ಮೈತ್ರಿ ಅವರಿಗೆ
ಯಾವ ರೀತಿಯಲ್ಲಿ ಸಂಪರ್ಕ ಮಾಡಿದ್ರು, ಅವರ PA ಯಾವ ರೀತಿ ಸಂಪರ್ಕ ಮಾಡಿದ್ರು, ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಇವೆಲ್ಲದರ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಆವತ್ತಿನ KPSC ಚೇರ್ಮನ್ ಆಗಿದ್ದಂತ ಗೋನಾಲ್ ಭೀಮಪ್ಪ ಅವರು ತಮಗೆ ಬೇಕಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಿಕ್ಕೆ ಲಂಚವನ್ನ ಹೇಗೆ ಪಡೀತಾ ಇದ್ರು ಅನ್ನುವಂತಹ ಸಾಕ್ಷ್ಯಾಧಾರಗಳನ್ನು ಸಹ ಈ ತನಿಖಾ ವರದಿಯಲ್ಲಿ ಕೊಡ್ತಾರೆ. ತನಿಖೆ ಸಂದರ್ಭದಲ್ಲಿ CID 215 ಸಾಕ್ಷ್ಯಗಳನ್ನ ವಿಚಾರಣೆ ಮಾಡುತ್ತೆ, 700 ಮೊಬೈಲ್ ನಂಬರ್ಗಳನ್ನ ಅನಲೈಸ್ ಮಾಡುತ್ತೆ, 55 ಬ್ಯಾಂಕ್ಗಳ 75 ಬ್ರಾಂಚ್ಗಳಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಪರಿಶೀಲಿಸುತ್ತೆ, 337 ಫೈಲ್ಗಳನ್ನ KPSC ಇಂದ ಸೀಸ್ ಮಾಡಿ ಅವುಗಳನ್ನ ಪರಿಶೀಲಿಸಿ ಮತ್ತೆ ಅಭ್ಯರ್ಥಿಗಳು ಬೇರೆ ಬೇರೆಯವರು ಸಾರ್ವಜನಿಕರು ಅಭ್ಯರ್ಥಿಗಳು ಕೊಟ್ಟಿದ್ದಂತಹ 116 ಪಿಟಿಷನ್ಸ್ಗಳನ್ನ ಪರಿಶೀಲಿಸಿ ಈ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಅಕ್ಟೋಬರ್ 9, 2013 ಕೊಡುತ್ತೆ. ಮುಖ್ಯವಾಗಿ ಡಾಕ್ಟರ್ ಮೈತ್ರಿ ಅನ್ನುವಂತಹ ಅಭ್ಯರ್ಥಿಯಿಂದ ಆಗ KPSC ಸದಸ್ಯ ಆಗಿದ್ದಂತಹ ಡಾಕ್ಟರ್ ಮಂಗಳಾ ಶ್ರೀಧರ್ ಅವರು ನಿಮಗೆ ರೆವಿನ್ಯೂ ಅಸಿಸ್ಟೆಂಟ್ ಕಮಿಷನರ್ ಕೊಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಾರೆ. ಡಾಕ್ಟರ್ ಮೈತ್ರಿ ಕೊಡದೇ ಇದ್ದಿದ್ದಕ್ಕೆ ಅವರಿಗೆ ಕಡಿಮೆ ಅಂಕಗಳನ್ನ ಕೊಟ್ಟು ಅವರನ್ನ ಕೆಳಗಿನ ಸ್ಥಾನಗಳಿಗೆ ತಳ್ಳಿರ್ತಾರೆ ಅಂತ ಮೊದಲನೇ ಫೈಂಡಿಂಗೇನೆ ಈ ಮಧ್ಯಂತರ ವರದಿಯಲ್ಲಿ ಇರುತ್ತೆ. ಯಾವ ಟಿವಿ ಚಾನೆಲ್ಗಳಲ್ಲಿ ಸ್ಟಿಂಗ್ ಆಪರೇಷನ್ ವರದಿಗಳು ಪ್ರಸಾರವಾಗಿರುತ್ತೋ ಅವೆಲ್ಲವೂ ಖಚಿತ ಅಂತೇಳಿ ಸಾಬೀತಾಗಿದೆ ಅಂತ ಹೇಳ್ತಾರೆ. ಮೂರನೇದಾಗಿ ತರಾತುರಿಯಲ್ಲಿ ಇಡೀ ಇಂಟರ್ವ್ಯೂ ಪ್ರೋಸೆಸ್ನೇ ಬಹಳ ತರಾತುರಿಯಲ್ಲಿ ಮಾಡಲಾಗಿದೆ. ಈ ಹಿಂದಿನ ಪರೀಕ್ಷೆಗಳಿಗೆ ಹೋಲಿಸಿದರೆ ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ರೂ ಮತ್ತೆ ಎವ್ಯಾಲ್ಯೂಯೇಟರ್ಸ್ ಪರೀಕ್ಷೆ ಮೌಲ್ಯಮಾಪನ ಮಾಡುವವರ ಸಂಖ್ಯೆ ಕಡಿಮೆ ಇದ್ರೂ ಸಹ ಬಹಳ ವೇಗವಾಗಿ ಇಡೀ ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಜಾಗ್ರಫಿ ಭೂಗೋಳಶಾಸ್ತ್ರ ತೆಗೆದುಕೊಂಡಿದ್ದಂತಹ ಅಭ್ಯರ್ಥಿಗಳ ಸಕ್ಸಸ್ ರೇಟು ಬೇರೆ ವಿಷಯಗಳನ್ನ ತೆಗೆದುಕೊಂಡಿದ್ದಂತಹ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಜೊತೆಗೆ ಅರ್ಥಶಾಸ್ತ್ರದ ಮೌಲ್ಯಮಾಪಕರು ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ ವಿಷಯದ ಮೌಲ್ಯಮಾಪನ ಮಾಡ್ತಾರೆ. ಸೋಸಿಯಾಲಜಿ ಎಕ್ಸ್ಪರ್ಟ್ಸ್ ಇದ್ದಂತವರು ಆಂಥ್ರೋಪಾಲಜಿ ಸಬ್ಜೆಕ್ಟ್ಗಳ ಮೌಲ್ಯಮಾಪನ ಮಾಡ್ತಾರೆ ಅಂತ ಅದನ್ನ ತೋರಿಸ್ತಾರೆ. ಕನ್ನಡ ಮೀಡಿಯಂ ಪ್ರೊಫೆಸರ್ಗಳು ಇಂಗ್ಲಿಷ್ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡ್ತಾರೆ ಅನ್ನೋದನ್ನು ಸಹ ಇವರು ದಾಖಲಿಸ್ತಾರೆ. ಅದೇ ರೀತಿಲೇ ಸಿಕ್ಕಾಪಟ್ಟೆ KPSC ಸದಸ್ಯರು, ಅವರ ಸಿಬ್ಬಂದಿ ಮತ್ತು ಕ್ಯಾಂಡಿಡೇಟ್ಗಳ ನಡುವೆ ಸಾಕಷ್ಟು SMS ಸಂದೇಶಗಳ ವ್ಯವಹಾರ ನಡೆಯುತ್ತೆ ಅನ್ನೋದನ್ನು ತೋರಿಸ್ತಾರೆ. ಆಮೇಲೆ ಕ್ಯಾಂಡಿಡೇಟ್ಗಳಿಗೆ ಯಾರು ತಮ್ಮ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುತ್ತೆ, ಮತ್ತೆ ಅವರ ಜೊತೆ ಅವರು ಸಂಪರ್ಕದಲ್ಲೂ ಇರ್ತಾರೆ ಅನ್ನೋದನ್ನ ಈ CDRಗಳ ಆಧಾರದ ಮೇಲೆ ಅವರು ಸಾಬೀತು ಮಾಡ್ತಾರೆ. ಅದರ ಜೊತೆಗೆ ಸ್ವತಃ CID ಅವರೇ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನ ತಮ್ಮ ಸಂಸ್ಥೆಯಲ್ಲಿದ್ದಂತಹ ತನಿಖಾ ಸಂಸ್ಥೆಯಲ್ಲಿದ್ದಂತಹ ಎಕ್ಸ್ಪರ್ಟ್ಗಳನ್ನ ಉಪಯೋಗಿಸಿಕೊಂಡು ಪರೀಕ್ಷೆ ಮಾಡಿದಾಗ ಅವರು ಆ ಮೌಲ್ಯಮಾಪನ ಮಾಡಿದ್ದಂತಹ ಪದ್ಧತಿಯೇ ಅಕ್ರಮಗಳಿಂದ ಕೂಡಿದೆ. ಹೆಚ್ಚು ಅಂಕ ಬರಬೇಕಾಗಿರೋರಿಗೆ ಕಡಿಮೆ ಅಂಕ ಬಂದಿದೆ ಮತ್ತು ಕಡಿಮೆ ಅಂಕ ಬರಬೇಕಾಗಿರೋರಿಗೆ ಹೆಚ್ಚು ಅಂಕ ಬಂದಿದೆ. ಈ ರೀತಿ ಅಕ್ರಮಗಳಾಗಿದೆ ಅಂತ ಹೇಳಿ KPSC ಎವ್ಯಾಲ್ಯೂಯೇಟರ್ಸ್ ಮೌಲ್ಯಮಾಪನವನ್ನೇ ತಪ್ಪಾಗಿ ಮಾಡಿದ್ದಾರೆ ಅನ್ನೋದನ್ನು ಸಹ ಸಾಬೀತು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಆ ಚುನಾವಣಾ ಸಂದರ್ಭ ಅದು ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ಇವನ್ನ ತಡೆ ಹಿಡಿಬೇಕು. ಈ ಪ್ರಾಸೆಸ್ ಏನಿದೆ, ಈ ನೇಮಕಾತಿ ಆಯ್ಕೆ ಇದನ್ನ ಮುಂದುವರಿಸಬಾರದು ಅಂತಿದ್ರು ಸಹ ಅವರು ಯಾವ್ಯಾವುದೋ ಯೂಸಿಂಗ್ ಡಿವಿಯಸ್ ಮೀನ್ಸ್ the interviews restarted obviously at the instance of the chairman. ಅಂದರೆ ಚೇರ್ಮನ್ ಗೋನಾಲ್ ಭೀಮಪ್ಪ ಅವರ ಚಿತಾವಣೆ ಮೇಲೆಗೆ ಬೇರೆ ಬೇರೆ ತರಹದ ಕೃತ್ರಿಮ ಮಾರ್ಗಗಳನ್ನ ಬಳಸಿಕೊಂಡು ಈ ಇಂಟರ್ವ್ಯೂ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನು ಸಹ ಅವರು ಹೇಳ್ತಾರೆ. ಮುಂದುವರೆದು ಯಾರು ಹಣ ಕೊಟ್ಟಿರ್ತಾರೋ ಆ ಅಭ್ಯರ್ಥಿಗಳು ಅವರಿಗೆ ತುಂಬಾ ಪ್ರಭಾವ ಇರುವಂತಹ, ತುಂಬಾ ಆದಾಯ ಇರುವಂತಹ ಪೋಸ್ಟ್ಗಳನ್ನ ಕೊಟ್ಟು ನಾನ್ ಪೇಯಿಂಗ್ ಕ್ಯಾಂಡಿಡೇಟ್ಸ್ಗೆ were given correspondingly low marks to eliminate him or her from the contest. ಅಲ್ಲಿ ಅವರು ಹಣ ಕೊಟ್ಟಂತ ಅಭ್ಯರ್ಥಿಗಳ ಜೊತೆಗೆ ಕಾಂಪೀಟ್ ಮಾಡಲಾರದ ರೀತಿಯಲ್ಲಿ ಅವರಿಗೆ ಕಡಿಮೆ ಅಂಕಗಳನ್ನ ಕೊಟ್ಟು ಅವರನ್ನ ತುಂಬಾ ಗಂಭೀರವಲ್ಲದಂತಹ ಅಥವಾ ತುಂಬಾ ಜವಾಬ್ದಾರಿ ಅಥವಾ ಆದಾಯ ಇಲ್ಲದಂತಹ ಹುದ್ದೆಗಳಿಗೆ ಅವರನ್ನು ನೇಮಕ ಮಾಡಲಾಗಿದೆ, ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ಸಹ ತಿಳಿಸ್ತಾರೆ. ಆದ್ರೆ ಮುಂದುವರೆದು ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಕೇಳಿದಂತಹ ಪ್ರಶ್ನೆಗಳು ಮೆನಿ ಆಫ್ ದ ಕ್ಯಾಂಡಿಡೇಟ್ಸ್ ವರ್ ಆಸ್ಕ್ಡ್ ಇರ್ರಿಲೆವೆಂಟ್
ಕ್ವಶನ್ಸ್ ಅಂಡ್ ದ ಮಾರ್ಕ್ಸ್ ವರ್ ಪ್ರೀ ಡಿಟರ್ಮಿನ್ಡ್. ಅಂದರೆ ಅವ್ರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು ಅವರಿಗೆ ಅಸಂಬದ್ಧವಾದ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮೆನಿ ಆಫ್ ದ ಇಂಟರ್ವ್ಯೂಸ್ ವರ್ ಹೆಲ್ಡ್ ಫಾರ್ ಎ ಬ್ರೀಫ್ ಪೀರಿಯಡ್ ಆಫ್ 3 to 4 minutes ಓನ್ಲಿ. ಈ ಪರ್ಸನಾಲಿಟಿ ಇಂಟರ್ವ್ಯೂನಲ್ಲಿ, ವ್ಯಕ್ತಿತ್ವ ಸಂದರ್ಶನದಲ್ಲಿ ಕೇವಲ 3-4 ನಿಮಿಷಗಳಲ್ಲಿಯೇ ಈ ಅಭ್ಯರ್ಥಿಗಳ ಸಂದರ್ಶನ ಪ್ರಕ್ರಿಯೆಯನ್ನ ಮುಗಿಸ್ಬಿಟ್ಟಿರುತ್ತೆ. ಇನ್ನೂ ಬಹಳ ಮುಂದುವರೆದು ಆಲ್ ಮೆಂಬರ್ಸ್ ಗೇವ್ ದ ಸೇಮ್ ಮಾರ್ಕ್ಸ್ ಇನ್ ದ ಇಂಟರ್ವ್ಯೂ to the candidates, clearly establishing that the marks were predetermined and not based on the individual assessment of members. ಅಂದರೆ ಪ್ರತಿಯೊಬ್ಬ ಸಂದರ್ಶಕನು ತಾನು ಯಾರನ್ನ ಸಂದರ್ಶನ ಮಾಡ್ತಿದ್ದೀನಿ ಅವರಿಗೆ ಒಂದೇ ತರಹದ ಮಾರ್ಕ್ಗಳನ್ನ ಎಲ್ಲಾ ಸಂದರ್ಶಕರು ಕೊಟ್ಟಿರ್ತಾರೆ. ಅಂದ್ರೆ ಎಷ್ಟು ಅಂಕ ಕೊಡಬೇಕು ಅನ್ನೋದು ಸಂದರ್ಶಕರು ಮೊದಲೇ ಮಾತನಾಡಿಕೊಂಡು ಅಷ್ಟೇ ಅಂಕಗಳನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಸಂದರ್ಶಕ ತನ್ನದೇ ಆದಂತಹ ರೀತಿಯಲ್ಲಿ ಬೇರೆ ಬೇರೆ ವಿಧಗಳ ಮಾರ್ಕ್ಗಳನ್ನ ಕೊಡೋದು ಸಹಜ. ಆದರೆ ಇಲ್ಲಿ ಎಲ್ಲಾ ಸಂದರ್ಶಕರು ಒಂದೇ ಮಾರ್ಕ್ಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಮುಂದುವರೆದು ಸಂದರ್ಶನ ಆದಂತಹ ಸಂದರ್ಭದಲ್ಲಿ ಈ KPSC ಸದಸ್ಯರು ಇಲ್ಲದೆ ಇದ್ರೂ ಅವರು ಸಂದರ್ಶನ ನಡೆಸಿದ್ದಾರೆ ಅಂತೇಳಿ ಮಾರ್ಕ್ಗಳನ್ನ ಕೊಟ್ಟಿದ್ದಾರೆ. ಹೀಗೆ 10 ಸಾಕ್ಷ್ಯಾಧಾರಗಳ ಸಮೇತವಾಗಿ ಇವರು ಸರ್ಕಾರಕ್ಕೆ ಈ ಮಧ್ಯಂತರ ವರದಿಯನ್ನ ಕೊಡ್ತಾರೆ. ಇಷ್ಟೆಲ್ಲ ಅಕ್ರಮಗಳು ನಡೆದಿರೋದನ್ನ ಸಾಬೀತು ಮಾಡಿ ಯಾರು ಎಷ್ಟೆಷ್ಟು ದುಡ್ಡಿಗೆ ಯಾವ ಪೋಸ್ಟ್ಗಳನ್ನ ಮಾರ್ಕೊಂಡ್ರು ಅನ್ನುವಂಥ ವಿಚಾರವಾಗಿ CID ಅವರು ಒಂದು ಟೇಬಲ್ ಕೊಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ AC ರೆವಿನ್ಯೂ 75 ಲಕ್ಷದಿಂದ 1.5 ಕೋಟಿಗೆ ಬಿಕರಿಯಾಗಿದೆ. DYSP ಪೋಸ್ಟು 60 ರಿಂದ 80 ಲಕ್ಷಗಳ ತನಕ ಬಿಕರಿಯಾಗಿದೆ. ACCT EOಗೆ 50 ರಿಂದ 60 ಲಕ್ಷಕ್ಕೆ ಮಾರಾಟ ಮಾಡಲ್ಪಟ್ಟಿದೆ. ಮತ್ತಿತರ ಗ್ರೂಪ್ A ಪೋಸ್ಟ್ಗಳು 30 ರಿಂದ 50 ಲಕ್ಷ ಕೊಟ್ರೆ ಅವರಿಗೆ ಹುದ್ದೆ ಸಿಕ್ಕಿದೆ. ತಹಸೀಲ್ದಾರರಿಗೆ 30 ರಿಂದ 60 ಲಕ್ಷ ಕೊಟ್ಟಂತವ್ರಿಗೆ ತಹಸೀಲ್ದಾರ್ ಹುದ್ದೆ ಸಿಕ್ಕಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ 45 ಲಕ್ಷ ಕೊಟ್ಟವರಿಗೆ ಆ ಹುದ್ದೆಗಳು ಸಿಕ್ಕಿದೆ. CTO ಪೋಸ್ಟ್ 30 ಲಕ್ಷಕ್ಕೆ, ಮತ್ತೆ ಇತರ ಗ್ರೂಪ್ B ಪೋಸ್ಟ್ಗಳು 25 ರಿಂದ 45 ಲಕ್ಷ ಕೊಟ್ಟಂತವರಿಗೆ ಸಿಕ್ಕಿದೆ ಅಂತ ಒಂದು ಟೇಬಲ್ ಅನ್ನ CID ಬಹಳ ಸ್ಪಷ್ಟವಾಗಿ ತನ್ನ ಮಧ್ಯಂತರ ವರದಿಯಲ್ಲಿ ದಾಖಲಿಸುತ್ತೆ. ಇದರ ಜೊತೆಗೆ ಗೋನಾಳ್ ಭೀಮಪ್ಪ ಯಾರು ಆ ಸಂದರ್ಭದಲ್ಲಿ ಚೇರ್ಮನ್ ಆಗಿದ್ರು ಅವರ ಇಡೀ ಆಸ್ತಿ ವಿವರಗಳನ್ನ, ಅವರ ಮಗ, ಅವರ ಹೆಂಡತಿ ಹೆಸರಲ್ಲಿದ್ದಂತ ಆಸ್ತಿ ವಿವರಗಳನ್ನು ಸಹ ಆ ಮಧ್ಯಂತರ ವರದಿಯಲ್ಲಿ ಇವರ ಅಕ್ರಮಗಳನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇವರ ಕುಟುಂಬದವರ ಅಕೌಂಟ್ಗಳಿಗೆ ಎಲ್ಲಿಂದ ದುಡ್ಡು ಬಂತು, ಮತ್ತೆ ಆ ದುಡ್ಡನ್ನ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು, ಲಾಕರ್ಗಳು ಎಲ್ಲಿತ್ತು ಅನ್ನೋದನ್ನು ಸಹ ಬಹಳ ವಿವರವಾಗಿ ಅದರಲ್ಲಿ ಕೊಟ್ಟಿದ್ದಾರೆ. ಗೋನಾಳ್ ಭೀಮಪ್ಪ ಅವರ ಅಸಿಸ್ಟೆಂಟ್ ಆಗಿದ್ದಂತಹ ವ್ಯಕ್ತಿಯ ಶ್ರೀಮತಿಗೆ, ಹೆಂಡತಿಗೆ ಈ ಅಭ್ಯರ್ಥಿಗಳಿಂದ ದುಡ್ಡು ವರ್ಗಾವಣೆ ಆಗಿರೋದನ್ನು ಸಹ ಬಹಳ ಸ್ಪಷ್ಟವಾಗಿ ಈ CID ವರದಿಯಲ್ಲಿ ದಾಖಲಿಸ್ತಾರೆ. ಈ ಒಟ್ಟಾರೆ ಪ್ರಕರಣವನ್ನು ಗಮನಿಸಿದಾಗ ನಮಗೆ 2 ರೀತಿಯ ಜನರು ತಪ್ಪು ಮಾಡಿರೋದು ಕಾಣಿಸ್ತಾ ಇದೆ. ಒಂದು, KPSC ಅಧ್ಯಕ್ಷರಾದಿಯಾಗಿ KPSC ಸದಸ್ಯರು ತಮಗೆ ಕೊಟ್ಟಿದ್ದಂತಹ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದು. ಇನ್ನೊಂದು, ಈ ಪರೀಕ್ಷೆಗೆ ಬರೆದಿದ್ದಂತಹ ಕ್ಯಾಂಡಿಡೇಟ್ಸು ಅವರು ತಮಗೆ ಬೇಕಾದಂತಹ ಹುದ್ದೆಯನ್ನ ಪಡ್ಕೊಳ್ಳೋದಿಕ್ಕೆ ಅಥವಾ ಹುದ್ದೆಯನ್ನ ಪಡ್ಕೊಳ್ಳೋದಿಕ್ಕೆ, ಯಾವುದೇ ಆಗಲಿ ಹುದ್ದೆಯನ್ನ ಪಡ್ಕೊಳ್ಳೋದಿಕ್ಕೆ ಲಂಚ ಕೊಟ್ಟಿದ್ದಂತಹ ಪ್ರಕರಣ. ಇವೆರಡನ್ನೂ ಸಹ ಇಲ್ಲಿ ಈ ಮಧ್ಯಂತರ ವರದಿಯಲ್ಲಿ CID ಸಾಬೀತು ಮಾಡುತ್ತೆ. ಮುಂದುವರೆದು ಸರ್ಕಾರ ಈ 2 ಅಪರಾಧಿಗಳಿಗೆ, ಸದಸ್ಯರಾಗಿದ್ದುಕೊಂಡು ಅಧಿಕಾರ ದುರುಪಯೋಗ ಪಡಿಸಿಕೊಂಡವರಿಗೆ ಮತ್ತು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಲಂಚ ಕೊಟ್ಟಂತವರಿಗೆ, ಈ 2 ತರಹದ ಅಪರಾಧಿಗಳಿಗೆ ಸರ್ಕಾರ ಯಾವ ರೀತಿಯ ಶಿಕ್ಷೆ ಕೊಡಿಸ್ತು, ಯಾವ ರೀತಿ ಅವರನ್ನ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸ್ತೋ ಇಲ್ವೋ, ಅಪರಾಧಿಗಳು ಇವತ್ತು ಏನಾಗಿದ್ದಾರೆ, ಆರೋಪಿತರು ಅಥವಾ ಅಪರಾಧಿಗಳು ಇವತ್ತು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನಿದ್ದಾರೆ, ಈ ವಿಚಾರವಾಗಿ ನಾವು ಮುಂದಿನ ಎಪಿಸೋಡ್ನಲ್ಲಿ ಗಮನಿಸೋಣ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.